ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಟೈಮ್ ಈಗ 5:22 ಆಗೈತಿ. 4 ಗಂಟೆಗೆ ಕೇಳ್ಬೇಕು ಅಂದ್ಕೊಂಡವಳು ಈಗ 5:30 ಇವತ್ತು ಅಮಾವಾಸ್ಯೆ, ಬಾಳೆಗತಿ ಏನು ಹಾಕಂಗಿಲ್ಲ. ನಾವು ಇವತ್ತು ನಮ್ಮ ಮನೆ ದೇವರಿಗೆ ಹೋಗ್ಬರ್ತೇವೆ. ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಯಜಮಾನ್ರೂ ಇದ್ದಾರೆ. ಅವ್ರಿಗೆ ಗೌರಿ ಹಾಲು ನಿಡ್ತಾರೆ. ಗೌರಿ ಹಾಲು ಜಲ್ದಿನ ಹಿಂಡೋದು. ಪೂರ್ತಿ ಕತ್ಲೈತಿ, ಕಾಣಿಸ್ತೈತಲ್ಲ, ಕತ್ಲನ ಐತಿರೋದು. ಇವತ್ತಿನ ರುಟೀನ ಹೆಂಗಿರ್ತೈತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಟೈಮ್ ನೋಡ್ರಿ ಕಾಣಿಸ್ತೈತಿ. ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ಆಮ್ಯಾಗ ಸಿಗ್ತೇನೆ. ಈಗ ಇಲ್ಲೇ ಹೊರಗೆ ಒಲಿ ಹೊಚ್ಚಿನ ನಾನು. ಇವತ್ತು ಕಡಪತಿ ಏನು ಮಾಡೋಕ್ಕೆ ಹೋಗಂಗಿಲ್ಲ, ಮನೆ ದೇವರಿಗೆ ಹೋಗ್ಬೇಕು. ಹಾಗಾಗಿ ಬೇಳೆ ಪಾಯಸ ಮಾಡಿದ್ರೆ ಬೇಳೆ ಹುಗ್ಗಿ ಮಾಡಿದ್ರೆ ಆತಂತೇಳಿ ಪ್ಲಾನ್ ಮಾಡ್ಕೊಂಡು ನಾನು ಒಳಗಲ್ಲೇ ಬ್ಯಾಳೆಗಿಟ್ಟು ಬಂದೇನಿ, ಕುಕ್ಕರ್ನಾಗ ಹಾಕಿ. ಇಲ್ಲಾದ್ರೆ ಭಾಳ ತಡ ಆಕೈತಿ. ಈಗ ಇಲ್ಲಿ ಅನ್ನಕ್ಕಿಟ್ಟು ಹೋಗಿ ನಮ್ಮ ಮನೆಯವ್ರ ಕಟ್ಟಿ ತೊಳೆದ್ರೆ, ಬಾಗ್ಲಾತಿ ತೊಳೆದ್ರೆ, ರಂಗೋಲಿತಿ ಹಾಕಿ ಆಮ್ಯಾಗ ಪೂಜೆ ಮುಗಿಸ್ಕೋಬೇಕು. ಪೂಜೆ ಮುಗಿದ್ರೆ ಲಗುನ ಕ್ವಿಕ್ ಆಗಿ ಆಕೈತಿ. ಅನ್ನ ಮತ್ತು ಬ್ಯಾಳೆ ಪಾಯಸ ಅಷ್ಟನ್ನು ಮಾಡ್ತೀನಿ. ಮಾಡಿ ಇಲ್ಲೆಲ್ಲ ಹೋಗಿ ಮನ್ಯಾಗ ಪೂಜೆ ಮಾಡಿ ಅಲ್ಲೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೇಕಾದ್ರೆ ಟೈಮ್ ಆಕೈತಿ. ಅಡುಗೆ ಮಾಡೋದು ಹೆಂಗಂತಂದ್ರೆ ತಡ ಆದ್ರೂ ಅದಷ್ಟು ಬೇಸರ ಅನ್ಸಂಗಿಲ್ಲ. ಇಲ್ಲಿ ಬೇರೆ ಬೇರೆ ಹೊಲಗೊಳಗೆ ಹೋಗ್ಬೇಕಲ್ಲ, ಹೋಗಕ್ಕೆ ಹಾದಿನ ಸುದ್ದಿಲ್ಲ. ಅದ್ರೊಳಗೆ ಫುಲ್ ಕಸ, ಎಲ್ಲಿ ಹುಳ ಹುಪ್ಪಡಿ ಏನಿರ್ತಾವೆ ಗೊತ್ತಾಗಂಗಿಲ್ಲ. ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರೋದನ್ನ ಟೈಮ್ ಆಕೈತಿ. ಎಲ್ಲ ಪೂಜೆ ಐತಿ ಮುಗಿಸ್ಬೇಕಾದ್ರೆ ಬರೋಬ್ಬರಿ 1 ತಾಸು ಬೇಕು. ಮನ್ಯಾಗ 1.5 ತಾಸು ಮನ್ಯಾಗಿಂದ ಹಿಡಿದು ನಮ್ಮ ಮನೆಯವ್ರ ಕಾರ್ ಪೂಜೆ ಮಾಡ್ತಾರೆ. ಅವ್ರ ಗಾಡಿಗಳದ್ದು ಪೂಜೆ ಅವ್ರು ಮಾಡ್ಕೋತಾರೆ. ಒಂದೊಂದ್ಸಲ ಗೌರಿದವ್ರ ಮಾಡಿರ್ತಾರೆ. ಈಗ ಸದ್ಯಕ್ಕೆ ಗೌರಿ ಮೈ ತೊಳ್ಯಾಕತ್ತಾರ. ಗೌರಿ ಪೂಜೆ ಮತ್ತು ಮನ್ಯಾಗಿನ ಪೂಜೆ ಇಷ್ಟು ದೇವ್ರುಗಳ ಮತ್ತು ಬೋರಿನ ಪೂಜೆ ಅಂದ್ರೆ ಗಚ್ಚ ಒಂದು ತಾಸಿನ ಮ್ಯಾಗನ ಬೇಕು ಟೈಮ್ ನನಗೆ. ಒಂದೇ ಕಡೆ ಇದ್ರೆ ಅದು ಲಗುನ ಆಗ್ಬಿಡ್ತೈತಿ, ಒಂದೇ ಕಡೆ ಇಲ್ಲಲ್ಲ. ನಂಗೆ ಜಾಗಕ್ಕೆ ನಿನಗೂ ನೀರಿಡಿಲ್ಲ. ಈಗ ಚಪಾತಿ ಏನು ಮಾಡಂಗಿಲ್ಲ, ಮಣ್ಣು ಚಪಾತಿ ಹಂಗದಾವು, ಸುಮ್ಮನೆ ಮಾಡೋದು. ಇವರು ತಿನ್ನಂಗಿಲ್ಲ ಬಿಡಂಗಿಲ್ಲ. ರೊಟ್ಟಿನೂ ಅದಾವು. ನಿನ್ನೆ ಜೋಳದ ರೊಟ್ಟಿ ಮಾಡೀನಿ. ಎಷ್ಟು ಒಂದು 10-12 ಅಷ್ಟೊಂದು 10-12 ಇಲ್ಲ, ಒಂದು 15 ರೊಟ್ಟಿನ ಮಾಡೀನಂತ ಅನಿಸ್ತೈತಿ. ನಿನ್ನೆ ಕೆಲ್ಸದವ್ರ ಬಂದಿದ್ದಾರಲ್ಲ, ಹಾಗಾಗಿ ಮತ್ತು ಅವ್ರಿಗೆ ಕೊಟ್ಟೀನಿ. ಅವ್ರಿಗೆ ಇವ್ರು ನಮ್ಮ ಮನೆಯವ್ರಿಗೆ ಮತ್ತು ಅವ್ರಿಗೆ ಅಂದ್ರೆ ಒಂದು 10 ರೊಟ್ಟಿ ಕೊಟ್ಟಿದ್ನಿ. ಇನ್ನೂ ರೊಟ್ಟಿ ಹಂಗದ. ನಾನು 2 ರೊಟ್ಟಿ ತಿಂದೇನಿ. ಇನ್ನೂ ಒಂದು 6 ರೊಟ್ಟಿ, ಒಂದು 5-6 ರೊಟ್ಟಿ ಹಂಗೆ ಇರ್ಬೋದೇನೋ. ಅದಕ್ಕೆ ಅವು ಹೆಂಗಂತಂದ್ರೆ ತಂಗುಳು ರೊಟ್ಟಿ ಆದ್ರೂ ನಾವು ತಿಂತೇವೆ, ಖಡಕ್ಕಾಗಿರ್ತಾವಲ್ಲ, ಹಾಗಾಗಿ ತಿನ್ನೋಕೆ ರುಚಿ ಅಕ್ಕಾವ. ಅದದ್ದೇನಿಲ್ಲ. ಸದ್ಯಕ್ಕೆ ಎಲ್ಲ ಅಡ್ಗೆ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತೇವಲ್ಲ, ಹೋಗೋ ಮುಂದೆ ಆ ವಿಡಿಯೋನ ಶೇರ್ ಮಾಡ್ತೇನೆ. ಆಲ್ಮೋಸ್ಟ್ ರೆಗ್ಯುಲರ್ ವ್ಯೂವರ್ಸ್ಗಳಿಗೆಲ್ಲ ಗೊತ್ತಂತ ಅನಿಸ್ತೈತಿ. ನಮ್ಮ ಮನೆ ದೇವ್ರು ಬಂದ ತುಳಸಿಗೇರಿ ಆಂಜನೇಯ ಸ್ವಾಮಿ. ಹೋಗಿ ದರ್ಶನ ಮಾಡ್ಕೊಂಬರೋಣಂತ. ಕಾರ್ತಿಕ ಇದು ಏನಂತಂದ್ರೆ ಜಾತ್ರೆನೂ ಐತಿದೆ. ಯಾವಾಗಂದ್ರೆ ಮರ್ಕಾರ್ತಿಕ ಹುಣ್ಣಿಮೆ ಆದಿಂದ ಐತಂತ ಅನಿಸ್ತೈತಿ. ದೊಡ್ಡ ಜಾತ್ರೆ ಆಕೈತಿ. ಅಥವಾ ನಿನ್ನೆಯಿಂದ ಏನಾದರೂ ಶುರು ಆಗೈತಿ ಮಾಡೈತೆ, ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ನೋಡೋಣಂತ. ಹೋದಿಂದ ಅಲ್ಲಿ ಜಾತ್ರೆ ಅಂದರೆ 12 ಇದು ಅಂಗಡಿಗಳತಿ ಎಲ್ಲ ಇದ್ದೇ ಇರ್ತಾವಲ್ಲ, 12 ತಿಂಗಳು ಇರ್ತಾವೆ. ಅದರ ದೊಡ್ಡ ಜಾತ್ರೆ ಆಕೈತಿ. ಈಗ ದೀಪಾವಳಿಯಿಂದ ಕಾರ್ತಿಕ್ ಹಚ್ಚಕ್ಕೆ ಶುರು ಮಾಡ್ತಾರೆ. ಅವಾಗಿನಿಂದನ ಶುರು ನೋಡ್ರಿ ಜಾತ್ರೆ. ಯಾರ್ಯಾರೆಲ್ಲ ತುಳಸಿಗಿರಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ರಿ ಹೇಳ್ರಿ. ಮತ್ತು ಜಾತ್ರೆ ಇದು ಜಾತ್ರೆಗೆ ಈ ಸಲ ನಾವು ಬರ್ಜೇರ ಹೋಗ್ಬೇಕಂತ ಅಂದ್ಕೊಂಡಿದ್ದು. ಒಂದ್ಸಲ ನಾನು ಶೇರ್ ಮಾಡ್ಕೊಂಡೇನಿ. ಅದು 70,000-80,000 ಜನ ಏನೋ ನೋಡ್ಯಾರ. ಅಡುಗೆ ಈ ಸಲನೂ ಅಡುಗೆ ಸಜ್ಜಿ ರೊಟ್ಟಿ, ಚಪಾತಿ, ವೆರೈಟಿ ಅಡುಗೆ ಮಾಡ್ಬೇಕಂತ ಅಂದ್ಕೊಂಡೇನಿ. ನಮ್ಮ ಕಾರ್ನಾಗ ಇಡಿಸೋದು 5 ಜನ. ಅವಾಗ ನಿನ್ನೆ ಫೋನ್ ಮಾಡಿ ಜಾತ್ರೆ ಐತೆ ನಿಮ್ಮ ತುಳಸಿಗಿರಪ್ಪನ ಜಾತ್ರೆ. ಅವ್ರು ಸಣ್ಣರಿದ್ದಾಗೆಲ್ಲ ಬಂಡಿ ಹೊಡ್ಕೊಂಡು ಹೋಗಿದ್ರಂತ. ಇಲ್ಲಿಂದ ಚಕ್ಕಡಿ ಒಳಗೆ ಹೋಗಿದ್ರಂತ. ಅವ್ರಿಗೆ ಬರೋ ಆಸೆ ಐತೇನೋ, ಬಟ್ ಕರ್ಕೊಂಡು ಹೋಗೋಕೆ ಆಗಂಗಿಲ್ಲ. ಯಾಕಂದರೆ ಇಲ್ಲಿಯವ್ರನ್ನ ಕರ್ಕೊಂಡು ಹೋದ್ರೆ ಅಲ್ಲಿಯವ್ರನ್ನ ಕರ್ಕೊಂಡು ಹೋಗೋಕ್ಕಾಗಿಲ್ಲ, ಅಲ್ಲಿಯವ್ರನ್ನ ಕರ್ಕೊಂಡು ಹೋದ್ರೆ ಇಲ್ಲಿಯವ್ರನ್ನ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಅದಕ್ಕೋಸ್ಕರ ನೋಡ್ಬೇಕೇನಿನ್ನಕ್ಕೈತೆ ಗೊತ್ತಿಲ್ಲ. ಅದಿನ್ನೂ ಮುಂದೆ 15 ದಿನ ಐತಿ. 15 ದಿನ ಅಂತ ಅನ್ನಿಸ್ತೈತಿ. ಇನ್ನು 3 ವಾರ. ಇನ್ನು 3ನೇ ವಾರ ಅಂತ ಅನಿಸ್ತೈತಿ. ಈಗ ಬರೋ 3ನೇ ಶನಿವಾರಕ್ಕೆ ನಾವು ಹೋಗ್ಬೋದು.
ಮತ್ತು ಆಮ್ಯಾಗ ಸಿಗ್ತೇನೆ ಮಾತಾಡಕತ್ತೀನಿ ಅಂದ್ರೆ ಹಂಗೆ ಕೊರಿತೀನಿ ನಾನು ಮತ್ತು ಹ್ಞೂ ನೋಡ್ರಿ ಎಷ್ಟು ಚಂದ ಹಳ್ಯಾವ ಹ್ಞೂ ಮತ್ತು ಅದು ಎಲೆಬಾಳೆ ಅಂದ್ರೆ ಮಸ್ತ್ ಬರಾಕತೈತಿ ಇಲ್ಲಿದು. ಬಾಳೆ ಕುದಿಯಾಕತ್ತದ ಇದ್ರೊಳಗೆ ಇನ್ನೂ ಸಿಕ್ಕೊಂಡೈತೇನೋ ಅಂತ ಅನಿಸ್ತು. ಭಾಳ ಡೇಂಜರ್ ಕುಕ್ಕರ್ನಾಗ ಅಡುಗೆ ಮಾಡೋದು. ಬೇಳೆ ತೊಳೆದನೂ ಹಾಕೀನಿ. ಯಾಕೋ ಸಿಟಿ ಹೊಡಿವಲ್ತದ. ಇವು ವಯಸ್ಸರ ಒಳಗಿನ ವಯಸ್ಸರ್ ಬಾದಾಗಿದ್ದು ಅಂದ್ರೆ ವಿಸಿಲ್ ಹೊಡ್ಯಂಗಿಲ್ಲ. ನಾವು ಹುಷಾರಾಗನ್ನ ಮಾಡ್ಕೋಬೇಕು ನೋಡ್ಕೊಂಡೆಲ್ಲ. ನಂದು ಅಮಾವಾಸ್ಯೆ ಪೂಜೆ ಈಗಷ್ಟನ್ನ ಮುಗೀತು ನೋಡ್ರಿ. ನಾನಿವತ್ತು ಎಕ್ಸ್ಟ್ರಾ 2 ದೀಪನ ಹಚ್ಚೇನಿ. ಇವತ್ತು ವಿಶೇಷ ಅಮಾವಾಸ್ಯೆ ಆಗಿರೋದ್ರಿಂದಾಗೆ ಹಾಗಾಗಿ ನಾವು ಎಷ್ಟು ದೀಪ ಹಚ್ತೇವಲ್ಲ ಅಷ್ಟು ಒಳ್ಳೇದಂತ. ಕಾಮಾಕ್ಷಿ ದೀಪಕ್ಕೆ ನಾನು ಯಾವಾಗಲೂ ತುಪ್ಪನ ಹಾಕಿಸ್ತೀನಿ. ಈಗ ಏನಕ್ಕೈತೆ ಅಂದ್ರೆ ನಾವು ಕೊಬ್ಬರಿ ಎಣ್ಣೆ ದೀಪ ಹಚ್ತೇವಲ್ಲ ಅದೆಲ್ಲ ಈಗ ಚಳಿಗಾಲ ಅಲ್ಲ, ಹಂಗಾಗಿ ಫುಲ್ ಹೆರ್ತು ಬಿಟ್ಟಿರ್ತೈತಿ. ಕೊಬ್ಬರಿ ನೀವು ವಾಪಸ್ ಕಾಸ್ಕೋಬೇಕು, ತುಪ್ಪನೂ ಕಾಸ್ಕೊಂಡು ದೀಪ ಹತ್ಬೇಕು. ಪೂಜೆ ಮುಗಿದ ಒಂದು ಸ್ವಲ್ಪ ಜಾಸ್ತಿ ಹೊತ್ತನ ಆತ ನಾನು ಈಗ ವಿಡಿಯೋನ ಮಾಡಾಕತ್ತೇನೆ. ಧೂಪ ಹಾಕಿದ್ದೆ, ಹೊರಗಿನ ಒಲೆ ಒತ್ಸಿದ್ನಲ್ಲ, ಹಾಗಾಗಿ ನೈವೇದ್ಯಕ್ಕೆ ನಾನು ಇವತ್ತು ಇದು ಏನು ಬೇಳೆ ಪಾಯಸ ಮತ್ತು ಅನ್ನ ಇಷ್ಟು ನೈವೇದ್ಯನ ಹಿಡ್ದೇನಿ. ಇವತ್ತಿನ ಸಿಂಪಲ್ ಪೂಜೆ ಮುಗೀತು ನೋಡ್ರಿ ನಂದು. ಇನ್ನು ಹೋಗಿ ಎಲ್ಲ ದೇವ್ರುಗಳ್ನ ಪೂಜೆ ಮಾಡ್ಕೊಂಬರ್ಬೇಕು. ಫ್ರೆಂಡ್ಸ್, ನಾನು ಮತ್ತೆ ಇವತ್ತಿ ಸೀರೆ ಉಟ್ಕೊಂಡೇನಿ ನೋಡ್ರಿ. ಬರೀ ಹೋಗೋರ್ನಂತ ದೇವಸ್ಥಾನಕ್ಕೆ. ನಮ್ಮ ಯಜಮಾನ್ರು ಟಾಪ್ ಆಗಿ ರೆಡಿ ಆಗ್ಯಾರು, ನಾನು ಟಾಪ್ ಆಗಿ ರೆಡಿ ಆಗ್ಯಾರ. ಪಪ್ಪಿ ಹನುಮಪ್ಪಗೆ ಹೋಗಿ ಬರ್ತೇವಲ್ಲ. ಹಾಂ ಹ್ಞೂ ಇಲ್ಲರ ಹೌದಾ ಮುಕ್ಕೊಂಡು ಬರ್ತೈತದ. ನಾವು ಅದೇ ಬಂದು ನೀರಡಕ್ಕಾಗಿತ್ತು, ನೀರು ಕುಡ್ಕೊಂತ ನಿಂತೀವಿ. ಎಷ್ಟು ಬಿಸಿಲೈತೆ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲೈತೆ ನೋಡ್ರಿ. ಗಾಳಿನೂ ಹಂಗೆ ಬಿಸಾಗತೈತಿ, ಬಿಸಿಲು ಹಂಗೆ ಉರಿಯಾಕತೈತಿ. ಬರ್ರಿ ಬರ್ರಿ. ಐದೈದು ಮಂದಿ ಹೋಗಿರ್ತಾರ. ಮತ್ತು ಇದೆಷ್ಟೈತಿ? ಇದು 4 ಕಿಲೋಮೀಟ್ರ್ ಐತಿ. ಶಾಲೆಗಿಲ್ಲಿ 10 ಯಾವ ನಮ್ಮನೆ ಬಂದಿದ್ದಾರೆ ಇವರು ನೋಡಿದನು. ಅವ್ರು ಏನಾರು ಆಗಿರ್ಬೋದು ವೆಂಕಟೇಶ. ನೋಡೋದನ್ನು ಎರಡು ಕಡೆ ಕಾಲು ಹಾಕಿದವ್ರು ಹಿಂದೆ ಕೂತ್ರ ಹಿಂದೆ ನಾವು ಅದನ್ನು ಹೇಳಿದ್ರೆ ನೀವು ಏನಾರು ವಿಚಾರ ಮಾಡ್ತೀರಿ. ನೀ ಹಂಗೆ ಮುಂದಕ್ಕೆ ಸರಿ ಹಾಕಿಲ್ಲ. ನಡ್ಕಿನವ್ರಿಗೆ ತ್ರಾಸ. ಹಿಂದಿಂದ ಹಿಡ್ಕೊಂಡು ಹಿಂದಕ್ಕೆ ಸರ್ಕೊಂಡ್ರ ಈಗ ನಾವು ಹಿಂದಕ್ಕೆ ಸರಿ
ದೇವಸ್ಥಾನಕ್ಕೆ ಬಂದು ನೋಡ್ರಿ, ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಇವತ್ತು ಒಳಗಂತೂ ವಿಡಿಯೋ ಮಾಡೋಕೆ ಅಲೋ ಇರಂಗಿಲ್ಲ ಅಂತೇಳಿ ಸದ್ಯಕ್ಕೆ ಹೊರಗಡೆ ದರ್ಶನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಸಾಧ್ಯ ಐತಿ. ಈ ಅಮಾವಾಸ್ಯೆ ಸಿಕ್ಕಾಪಟ್ಟೆ ಗದ್ದಲ ಐತಿ ನೋಡ್ರಿ, ಭಾಳ ಗದ್ದಲ ಐತಿ. ನಾವೀಗ ಇಲ್ಲಿ ಫಸ್ಟ್ ಏನು ಸುತ್ತ ಹಾಕ್ತೇವಲ್ಲ, ಹಿಂದ್ಗಡೆ ಕಡಗೋಲ್ ಕೃಷ್ಣ ಅಂತ ಅದನ್ನು. ಕಡಗೋಲ್ ಕೃಷ್ಣ ಅಂತ ಏನು ಇಲ್ಲೇ ದೇವರೇ ಐತಲ್ಲ, ಇದನ್ನು ನಮ್ಮ ರಿಲೇಟಿವ್ಸ್ ಮಂದಿನ ಪೂಜೆ ಮಾಡ್ತಾರೆ. ಮುಂದ್ಗಡೆ ಹನುಮಪ್ಪ ಇರೋದು, ಹಿಂದ್ಗಡೆ ಕಡಗೋಲ್ ಕೃಷ್ಣ ಅಂತೇಳಿ. ಅಲ್ಲಿ ಪರಿಚಯದವ್ರು ಇದ್ರು, ನಮ್ಮ ಸಿಸ್ಟರ್ ಹಸ್ಬೆಂಡ್ ಆಗಬೇಕಿತ್ತು. ನನ್ನ ಮದುವೆ ಟೈಮಲ್ಲಿ ಅಷ್ಟೇ ನೋಡಿದ್ದು. ಪಾಪ ಅವ್ರು ನೀವು ಎಲ್ಲೂ ನೋಡಿಲ್ಲ ಇವ್ರನ್ನು ಅಂತ ನಾನು ಎಷ್ಟು ನೋಡಾಕತ್ತೀನಿ. ಯಾಕಂದ್ರೆ ಅವರು ಮಾತಾಡಿಸಿ ಅವರೇ ಹೇಳಿದ್ರು. ಖುಷಿ ಆಯ್ತು. ನಾವು ಅಲ್ಲಿ ಕಡಗೋಲ್ ಕೃಷ್ಣಾಗ ಹಣ್ಣು ಏರಿಸ್ಬೇಕು, ಹಣ್ಣು ತೊಗೊಂಡಿದ್ವಿ. ಮತ್ತು ಅವ್ರ ಎಷ್ಟೊಂದು ಹಣ್ಣು ಮತ್ತು ಬಾಳೆಹಣ್ಣು ತಿಕ್ಕೊಟ್ರು. ದರ್ಶನ ಚಲೋ ಆತ, ಖುಷಿ ಆಯ್ತು. ನಾನು ನೋಡೋದೇ ಇಲ್ಲ, ನಮ್ಮ ಮನೆಯವ್ರಿಗೆ ಹೇಳಾಕತ್ತಿದ್ದೆ. ನಮ್ಮ ಮನೆಯವ್ರಿಗೆ ಯಾರಂತ ಗೊತ್ತಾಗಿಲ್ಲ ಅವ್ರಿಗೆ. ಅವರು ಮದುವೆ ಟೈಮಲ್ಲಿ ಎಷ್ಟೇ ನೋಡ್ಯಾರ. ನಾನು ಅದನ್ನ ಹೇಳಾಕತ್ತಿದ್ದೆ, ಇಲ್ಲ ಹಿಂಗೆ ಅವರು ಅಂತೇಳಿ. ಈಗಲೇ ಕಡಗೋಲ್ ಕೃಷ್ಣನ ದರ್ಶನ ಮಾಡ್ಕೊಂಡು ಇಲ್ಲಿ ದರ್ಶನ ಮಾಡ್ಕೊಂಡ್ ಬಂದಿವಿ. ಹೋಗೋದಿಲ್ಲ, ಗಾಡಿ ಆಕ್ಸಿಡೆಂಟ್ ಆಗೈತೆ. ಪ್ರದಕ್ಷಿಣೆ ಹಾಕಾಕತ್ತೀವಿ ನೋಡ್ರಿ ವೆಂಕಟೇಶ ಬಿಡಣ್ಣ. ಈ ಏನೇನು ಡ್ಯಾಮೇಜ್ ಆಗೈತೆ ಅಂತೇಳಿ ನೋಡಕ್ಕೆ ಹೋಗ್ಯಾರ ಅವ್ರ ಗಾಡಿಯವ್ರ ಥರ. ಏನೂ ಉಳ್ದಿಲ್ರಿ, ಮುಂದೆಲ್ಲ ಹೊಸ ಕಾರಣಪ್ಪ. ಅದಕ್ಕೆ ಎಷ್ಟೋ ಅವಸರ ಇದ್ರೂ ಸಾವಕಾಶ ಇಲ್ಲೇ ಒಣಗಿ ಹೋಗ್ತಾರೆ. ಇಲ್ಲ ಒಯ್ತಾರ. ಇವತ್ತು ಮುಂಜಾನೆ ಆಗೈತಿ, ನಾವು ಹೋಗಿಂತ ಮುಂಚೆ. ಫೋಟೋ ಹೊಡ್ಕೊಳಕತ್ತಾರೆ. ದರ್ಶನ ಎಲ್ಲ ಮಸ್ತ್ ಆತ. ನಮ್ಮ ಮನೆಯವ್ರ ಗದ್ದಲ ನೋಡಿ ದರ್ಶನ ಅಲ್ಲಿ ಹೋಗೋದು ಬೇಡ, ಇಲ್ಲೇ ನಮಸ್ಕಾರ ಮಾಡಿ ಹೋಗೋಣ ಅಂತಂದ್ರೆ ಹೋಗೋಣ ಬಾ ಅಂತೇಳಿ ಅಂತಂದ್ವಿ. ಮತ್ತು ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿ ಪ್ರಸಾದ ಉಣ್ಣಾಕಂತ ಹೋಗಿದ್ವಿ. ಪ್ರಸಾದ ಖಾಲಿಗಿತ್ತು. ಶಿರಾ ಒಂದಿತ್ತು. ಶಿರಾ ಅಂದರೆ ಸಜ್ಜಿಗೆ ಒಂದಿತ್ತು. ಸಜ್ಜಿಗೆ ಒಂದು ತಿಂದ ಈಗ ಅವ್ರ ಕಡೆ ಹೊಂಟೇವಿ. ಹಾದ್ಯಾಗಿಲ್ಲ ಆದರೂ ಏನಾದರೂ ತಿನ್ಬೇಕು. ನೋಡೋಣ ಏನಕ್ಕೆ. ಇನ್ನು ಹಾದ್ಯಾಗ ಒಂದಿಷ್ಟು ಕೆಲಸ ಐತಲ್ಲೇ, ಏನಂತ ಹೇಳಿ ವಿಡಿಯೋ ಪೂರ್ತಿ ನೋಡಿದ್ರೆ ಖಂಡಿತ ನಿಮ್ಗೆ ಗೊತ್ತಾಕೈತಿ. ಒಳಗೆ ಏನೂ ಆಗಿಲ್ಲ ನೋಡ್ರಿ. ಗಾಡಿ ಕಾಣಿಸಂಗಿಲ್ಲ, ಇನ್ನು ಬಹುಶಃ ಕಾಣಿಸಂಗಿಲ್ಲ. ಏ ಬೈಕ್ ಕಡೆ ಬಾ ವೆಂಕಟೇಶ. ಅವ್ರಿಗೆ ಫುಲ್ ಕ್ಯೂರಿಯಾಸಿಟಿ ನಮ್ಮ ಮನೆಯವ್ರಿಗೆ. ಅವ್ರು ಹೇಳಾಕತ್ತಾರ ಟಾಟಾ ಗಾಡಿ ಅಂಥೇಳಿ. ಇದು ಒಳಗೇನು ಡ್ಯಾಮೇಜ್ ಆಗಿಲ್ಲ. ಬ್ಯಾರೇದು ಮಾರುತಿ ಸುಜುಕಿ ಆಗಿದ್ರೆ ಎಲ್ಲ ಕಾರ ಪೂರ್ತಿ ಡ್ಯಾಮೇಜ್ ಆಕೈತಿ. ಏನೇನು ಹೇಳಿದ್ರೆ ನಮ್ಮ ಮನೆಯವ್ರು ಅವ್ರಿಗೆ ಗೊತ್ತಲ್ರಿ, ಗಾಡಿ ಅವ್ರಿಗೆ. ನಾವಿಲ್ಲಿ ಮಹಾಲಿಂಗ ಬಳ್ಳಿ ಅಂತಲೂ ಹೇಳ್ತಾರೆ, ಶಿವಲಿಂಗ ಕಾಯಿ ಬೀಜ ಅಂತಲೂ ಹೇಳ್ತಾರೆ. ಇವನ್ನ ಶಿವಲಿಂಗ ಇದ್ರ ಹೇಳ್ಬೋದು. ಇದ್ರೊಳಗೆ ಹಾಕಿ ಸದ್ಯಕ್ಕೆ ಅದೊಂದು ಐತಿ. ಅವನ್ನ ತಗೊಳಕತ್ತೇವೆ ನೋಡ್ರಿ. ಇಲ್ಲಿ ಎಲ್ಲಿ ಅಂದ್ರೆ ಕಜ್ಜಿದೋನಿ ದಾಟ್ಕೊಂಡು ಮುಂದೆ ಎಲ್ಲಿವರೆಗೂ ಅಂದ್ರೆ ತುಳಸಿಗೆರಿಗೆ ಹೋಗೋ ಅಲ್ಲಿವರೆಗೂ ಅದಾವೆ. ಕಂಟ್ಯಾಗ ಅದಾವೆ. ಹರ್ಕೊಳಕ್ಕೆ ಗಾಮಿಲ್ಲ. ಗಾಮ್ ಇದ್ದಲ್ಲಿ ನೋಡಿ ಹರ್ಕೋಬೇಕಾಕೈತಿನ. ಹಣ್ಣು ನೋಡ್ರಿ, ಹಣ್ಣು ಕಾಯಿ ಒಳಗೆ ಅಷ್ಟೊಂದು ಬಲ್ತಿರೋದಿಲ್ಲ. ಹಣ್ಣನ್ನಷ್ಟೇ ಹರ್ಕೊಳಕತ್ತೀವಿ ನಾವು.
ತಲೆ ಕೆಟ್ಟತಿ ದುನಿಯಾ ಕರೆಯಕತ್ತಾರ ಅಂತಾರೆ. ನಮ್ಮ ಹೊಲ್ದಾಗ ಬೀಜ ಇಲ್ಲ, ಅದಕ್ಕೆ ಹಾಕಕ್ಕೆ ಕರಿ ಹಾಕ್ತೀವಿ ಅನ್ನೋದು. ಹೊಸ ಬೆಳೆದಂತ ಅಲ್ಲಿ ಹಾದ್ಯಾಗ ನೋಡಕ್ ಕಂಟೆಗ ಬೆಳಿತಾವ. ಕಂಟೆಗ ಬೆಳಿತಿದೆ ಕಬ್ಬಿನ್ಯಾಗ ರಗಡ್ ಇರ್ತಾವಲ್ಲ ಕಂಟ್ಯಾಗ. ನಮ್ಮ ಹೊಲ್ದಾಗ ರಗಡ್ ಇತ್ತು, ಕಬ್ಬಿನ್ಯಾಗ ಕಿತ್ತು ಹರಿದ್ರದ್ದು ಹೋಗಿರ್ಲಿಲ್ಲ. ಪಾನಿಪುರಿ ಸೇವ್ ಪುರಿ ತಿನ್ನಕ್ಕೆ ಬಂದಿದ್ದೆ. ಬನ್ನಿ ಸೇವ್ ಪುರಿ ತಿನ್ನೋಣಂತ. ಬಿಸಿಲ ಹೋಗಿ ಬರ್ಬೇಕಾದ್ರೆ ಮಕ್ಕ ಹೆಂಗಾಗುತ್ತೆ. ಇಲ್ಲೇ ಒಂದಿಟ್ಟು ಹರ್ಕೊಳಕ ಗಾಂವ್ ಇತ್ತು, ಹಾಗಾಗಿ ಅಲ್ಲೇ ಹರ್ಕೊಳಕತ್ತಿದ್ವಿ. ಏನೇನು ಸಿಗ್ತಾವನ್ನೆಲ್ಲ ಇರೋದ್ರಿಂದಾಗೆ ಹರಿಯಕ್ಕೆ ಕಾಮನ್ ಹಾಕಿರ್ಕಿಲ್ಲ. ಅದು ಸ್ವಲ್ಪ ಅಲ್ಲಿ ನಮ್ಮ ಮನೆಗೆ ಹೋಗೋ ಹಾದಿಯೊಳಗೆ ಕಾಯಿ ಇದ್ದಪ್ಪ. ಅವಾಗ ಹೂವು ನಾನು ಬೆಳ್ತಿದ್ದೆ. ಅವು ಈಗ ಹೊಳ್ಳಿ ಕಾಯಿನ ಇಲ್ಲ. ಈಗ ಕಾಯಿ ಹರ್ಕೊತೀನಿ. ಅವ್ನು ಯಾರು ಬೇಕಾದಾರು ಅದನ್ನ ದಿನ ಸ್ವಲ್ಪ ತಿನ್ಬೇಕು. ಏನು ಶುಗರ್ ಗಿಗರ್ ಅದು ಇದು ಯಾವುದು ಬರಂಗಿಲ್ಲ. ಎಲ್ಲ ರೋಗಕ್ಕೂ ಇದು ನೋಡೋದು. ಹಾಂ, ಇವ ಉಪ್ಪಿನೊಳಗೆ ಇಡ್ಬೇಕವನ. ಹೌದು, ಇಟ್ಟಿರ್ತಾರೆ. ಏನು ನೋಡಿ ಅಮ್ಮ ಇಟ್ಟಿದ್ದ ಅದು ಇಟ್ಟು ಹಾಕ್ಯತಿಲ್ಲ ಒಮ್ಮೆ ಕರ್ರಗ. ಇದು ಎಷ್ಟು ದೊಡ್ಡದಿರ್ತದೆ ಈಚೆ ಕಡೆ. ಇಲ್ಲೊಂದಿಷ್ಟು ಅದ, ಇಲ್ಲೊಂದಿಷ್ಟು ಹರಿಯಾಕೆ ಬಂದೇನಿಲ್ರಿ. ಎಷ್ಟು ಆಗ್ಯಾವ ನೋಡ್ರಿ ಇಲ್ಲಿ ಕಾಯಿ ಜಗ್ಗಿಗ್ಯಾವ. ಇಷ್ಟಕ್ಕೆ ಬಂದ ಇಂಗ್ಳಕ್ಕೆ ಹರ್ಕೊಂಡ್ವಿ ನೋಡಿ ನಾವು. ಎಲ್ಲೆಲ್ಲ ಕಂಟೆಯಾಗ ಅಲ್ಲಿ ಏನಾಗುತ್ತೆ ಆಗಲ್ಲ.
ಫುಲ್ ಮುಳ್ಳನೇ ಇರ್ತೈತೆ ಅದು ಗಿಡ ಅಂತೂ ಭಾಳ ಅಂದ್ರೆ ಭಾಳ ಮುಳ್ಳು ಇರ್ತೈತಿ. ಈಗ ಮೊದಲ ಉಪ್ಪಿನಾಗ ಹಾಕ್ಬಿಡ್ತಿದ್ರು ಅಣ್ಣ ಮೊದಲಿನ ಕಾಲದಾಗ ಮಂದಿ. ಉಪ್ಪು ನಾವು ಎಲ್ಲರೂ ಬಳಸ್ತೀವಿಲ್ಲ, ಉಪ್ಪು ನಾವು ಎಲ್ಲರೂ ಯೂಸ್ ಮಾಡ್ತೀವಿಲ್ಲ. ಅಂದ್ರೆ BPS ನಮ್ಮ ದೇಹದೊಳಗೆ ಏನೇನು ಕಾಯಿಲೆ ಇರ್ತಲ್ಲ ಅಲ್ಲಿ ಹಾದ್ಯಾಗ ಏನು ಹರ್ಕೊಂಡ್ವಿ, ಶಿವಲಿಂಗ ಬಳ್ಳಿ ಬೀಜ ಕಾಯಿ ಹರ್ಕೊಂಡ್ವಿ. ಇಲ್ಲಿ ಬಂದು ಏನು ಹರ್ಕೊಂಡ್ವಿ, ಇಲ್ಲಿ ಹಿಂಗೆ ಕಾಯಿ ಹರ್ಕೊಂಡ್ವಿ. ದೇವ್ರಿಗೆ ಹೋಗಿ ಬರ್ಬೇಕಾದ್ರೆ ಟೈಮ್ 4 ಗಂಟೆನೂ 20 ನಿಮಿಷ ಆಯ್ತು. ಮುಂಜಾನೆಗ ಇಲ್ಲೇ ಅಡುಗೆ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾದ್ರೂ ಲೇಟ್ ಆಯ್ತು. ಇವತ್ತು ಸಿಕ್ಕಾಪಟ್ಟಿ ಗದ್ದಲ ಇತ್ತಪ್ಪ ಹನುಮಪ್ಪನ ಗುಡಿಯಾಗ. ಮನುಷ್ಯ ನೀವು ತಗೊಂಬ ಅದ್ರೊಳಗೆ ಬ್ಯಾಗಿನಾಗೇನು ಕಾಯಿ ಮಾಲಿಂಗ್ ಬಳ್ಳಿ ಇವ್ನು ತೊಗೊಂಬನ್ನಿ. ಅಲ್ಲಿ ಹರದಿಲ್ಲ ನಿಂಗಳಕಾಯಿ ನೋಡ್ರಿ, ಒಂದು ತೆಗೆದು ಇನ್ನು ಮ್ಯಾಗಿನ ತೊಗೊತೆ ತೆಗಿಬೇಕು ಇವನು. ಒಬ್ಬೊಬ್ಬರ ಅರ್ಧ ತೆಗೆದು ಇಡ್ತಾರ. ನಾನು ತೋರಿಸ್ತೇನೆ ಒಳಗೆ ಹೆಂಗಿರ್ತಾವ ಅಂತ. ಒಂಥರ ಸ್ಮೆಲ್ ಬರಾಕತ್ತ ಇವು ಫ್ರೆಶ್ ಹಣ್ಣು. ಇದನ್ನ ಉಪ್ಪಿನೊಳಗೆ ಯಾಕೆ ಇಡ್ತಾರ ಅಂತಂದ್ರೆ ಉಪ್ಪು ಎಲ್ಲದಕ್ಕೂ ಯೂಸ್ ಮಾಡ್ತೇವಲ್ಲ ನಾವು, ಹಾಗಾಗಿ ಉಪ್ಪಿನೊಳಗೆ ಇಡ್ತಾರೆ ಇವನ್ನ. ನನಗೆ ಬೆಂಗಳೂರಿಂದ ಪ್ಯಾಷನ್ ಫ್ರೂಟ್ ಬೀಜ ಕೊಟ್ಟು ಕಳಿಸಿದ್ರಲ್ಲ ಸಿಸ್ಟರ್ ರುಕ್ಮಿಣಿ, ಡೈಲಿ ಮುಂಜಾನೆಯಾಗ ಸ್ವಲ್ಪ ತೊಗೊಂಡು ತಿನ್ನಂದು ಅಂದಾರ. ಅಂದ್ರೆ ಸ್ವಲ್ಪ ಜಾಸ್ತಿನಿಲ್ಲ, ಈ ಸೀಸನ್ದಾಗ ಅಷ್ಟೇ ಸಿಗ್ತಾವು. ಈಗ ಹಣ್ಣಾಗಿರ್ತಾವೆ ಹಿಂಗೆ ಇಷ್ಟು ತೊಗೊಂಡು. ಇವು ನೋಡ ಒಳಗೆ ಬಂದಾವ ಕೋಳಿ. ನಮ್ಮ ಮನೆಯವ್ರ ಬೈಕ್ನಾಗ ಫುಲ್ ಟಯರ್ಡ್ ಆಗ್ಬಿಟ್ಟೈತಿ. ಹಿಂಗಿರ್ತೈತಿ ನೋಡಿದೆ ಅಂಡ ನಂಗೆ ಕಾಣಿಸ್ತೈತಿಲ್ಲ. ಮೊದಲು ನಮ್ಮ ಉಪ್ಪಿನ ಇದ್ರೊಳಗೆ ಹಾಕಿಡ್ತೀನಿ. ಇಂಗಳ ಹಣ್ಣು ನಮ್ಮ ಕಡೆ ನಾವು ಇವಕ್ಕೆ ಇಂಗಳ ಹಣ್ಣು ಅಂತೀವಿ ನೋಡ್ರಿ. ನೀವು ಏನಂತೀರಂತ ಕಮೆಂಟ್ ಮಾಡಿ ಹೇಳ್ರಿ. ಇದು ಹಿಂಗೈತಿ. ನಾವು ವಿಡಿಯೋ ಮಾಡಕತ್ತೇನಪ್ಪ ಇಲ್ಲಿ. ನೀ ಪ್ಯಾಂಟ್ ಕಳದಿ ಹೆಂಗ. ಇವತ್ತಿನ ಲಾಗ ನಿಮ್ಗೆ ಹೆಂಗೆ ಅನಿಸ್ತಂತ ಹೇಳ್ರಿ. ಮತ್ತು ಅದು ಮಹಲಿಂಗದ ಬೀಜ ತೊಗೊಂಬಂದೇನಿಲ್ಲ, ಮಹಲಿಂಗ್ ಕಾಯಿದ ಬೀಜ. ಅವನ್ನ ಬೀಜ ತೆಗೆದು ಒಣಗಿಸಿ ನಿಮ್ಗೆ ತೋರಿಸ್ತೇನೆ ನಾನು ಹೆಂಗಿರ್ತಾವೆ ಅಂತೇಳಿ. ಆಲ್ರೆಡಿ ನಾನು ಹಿಂದಿನ ವಿಡಿಯೋದೊಳಗೂ ತೋರಿಸ್ತೇನೆ. ಈ ಸೀಸನ್ನಲ್ಲಿ ಅಷ್ಟೇ ಸಿಗ್ತಾವೆ ಹಣ್ಣಾಗೆ. ನೀವು ಬೇರೆ ಸೀಸನಲ್ಲಿ ಹುಡ್ಕಾಕ್ ಹೋದ್ರೆ ಸಿಗಂಗಿಲ್ಲ. ಅವು ಆಲ್ಮೋಸ್ಟ್ ಹೆಂಗಂತಂದ್ರೆ ಈಗ ಹಳ್ಳುಗಳು ಇರ್ತಾವಲ್ಲ, ಇವು ಪಿಕ್ಚಾಲಿ ಗಿಡಗಳು ಜಾಸ್ತಿ ಇರ್ತಾವಲ್ಲ, ಹಳ್ಳುಗಳು ಅಂತೇಳಿ ಬೆಳೆದಿರ್ತಾವೆ. ಇಲ್ಲ ಕೆಲವರು ಕಬ್ಬಿನ ಹೊಲದಾಗೂ ಬೆಳೆದಿರ್ತಾವೆ. ನಮ್ಮ ಮನೆಯವ್ರ ಪ್ಯಾಂಟ್ ಕಳ್ದಾರೆ ಅನ್ಕೊಂಡೆ ನನಗೆ ಶಾಕ್ ಆಯ್ತಾ. ಪುತ್ರ ಜೀವಕ ಬೀಜ ಮತ್ತು ಇವ ಮಹಲಿಂಗ್ ಬೀಜನ ಎರಡು ಎಷ್ಟಂತಂದ್ರೆ ಒಂದು ಬೇರೆ ಬೇರೆ ಪೌಡರ್ ಮಾಡ್ಕೊಂಡ ಬೇರೆ ಬೇರೆ ಡಬ್ಬಿ ಒಳಗೆ ಇಟ್ಕೊಂಡ 1 ಗ್ರಾಮ ಅಥವಾ 10 ಗ್ರಾಮ್ ಅಂತ ಹೇಳಿದ್ರೆ ಅದ್ರಲ್ಲಿ ಕನ್ಫ್ಯೂಷನ್ ಐತೆ ನನಗೆ. 1 ಗ್ರಾಮ ಅಥವಾ ಬಹುಶಃ 10 ಗ್ರಾಮ ಇರ್ಬೋದು ಅಂತ ಅನ್ಕೋತೆ. 10 ಗ್ರಾಮ್ ಆದ್ರೆ ಜಾಸ್ತಿ ಆಕೈತೇನೋ. ಗ್ರಾಮ್ ಇದರಲ್ಲೇ ತಗೊಳ್ದೇನೋ ಆಕಳ ಹಾಲಿನೊಳಗೆ. ಆಕಳ ಹಾಲು ಅಂತಂದ್ರೆ ನೀವು ಪಾಕೆಟ್ ಹಾಲು ಆಕಳದು ಬರ್ತಾವಂತೇಳಿ ನೀವು ತೊಗೊಳಕ್ಕೆ ಹೋಗ್ಬೇಡ್ರಿ. ಆಮ್ಯಾಗ ರಿಸಲ್ಟ್ ಕೊಡಲಿಲ್ಲ ಅಂದ್ರೆ ಅಯ್ಯೋ ಇಲ್ಲ ಸುಳ ಅಂಥೇಳಿ. ಈಗ ಎಷ್ಟೋ ಹೆಣ್ಮಕ್ಳು ಟ್ರೈ ಮಾಡಿರ್ತಾರೆ, IVF ಟ್ರೈ ಮಾಡಿರ್ತಾರೆ, ಮತ್ತೊಂದು ಎಲ್ಲ ರೀತಿಯಿಂದ ಟ್ರೈ ಮಾಡಿರ್ತಾರೆ.
ಅಟ್ಲೀಸ್ಟ್ ಇದನ್ನೊಂದು ನಾವು ಟ್ರೈ ಮಾಡೋದ್ರಿಂದ ಕಳ್ಕೊಳ್ಳೋದು ಏನೂ ಇಲ್ಲ. ಸಿಕ್ಕರೆ ನಮ್ಗೆ ರಿಸಲ್ಟ್ ಸಿಗ್ತೈತಿ, ಸಿಗಲಿಲ್ಲ ಅಂದ್ರೆ ಮತ್ತು ಅದರಿಂದ ಏನು ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಹಾಗಾಗಿ ನನಗೆ 1 ಇಯರ್ ಬ್ಯಾಕ್ ಅಥವಾ 1.5 ವರ್ಷದ 1.5 ಇಯರ್ ಬ್ಯಾಕ್ ಅಂತ ಅನಿಸ್ತೈತೆ. ಅವಾಗ ದಾವಣಗೆರೆಯವರೊಬ್ರು ನನ್ನ ಸಬ್ಸ್ಕ್ರೈಬರ್ ಅವ್ರು ನಂಗೆ ಹೇಳಿದ್ರು. ಅವಾಗ ನಾವು ಅಲ್ಲಿ ಕೇಳಿದ್ವಿ, ಪಾಪ ಅವ್ರು ಎಷ್ಟೆಲ್ಲ ನಮಗೋಸ್ಕರ ಅಲ್ಲೆಲ್ಲ ಆಯುರ್ವೇದಿಕ್ ಅಂಗಡಿಗೆ ಹೋಗಿ ಅಲ್ಲೆಲ್ಲ ಬೀಜ ಕೇಳಿದ್ರು. ಅವನು ಸಿಕ್ಕಿರ್ಕಿಲ್ಲ. ಸಿಗಲಿಲ್ಲ. ನಾನು ಅವಾಗ ಅಷ್ಟೊಂದು ಏನು ತಲೆ ಕೆಡಿಸ್ಕೊಳ್ಳಿಲ್ಲ, ಬಿಟ್ಬಿಟ್ಟೆ. ಹೊಳ್ಳಿ ನನಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಭಾಳಷ್ಟು ಜನ ನಂಗೆ ಲಿಂಕ್ ಶೇರ್ ಮಾಡ್ಯಾರದ. ಯಾವುದೋ ಒಂದು ಚಾನಲ್ ಐತಿ ನೋಡಿ, ಇನ್ಸ್ಟಾಗ್ರಾಮಲ್ಲಿ ಐತಿ, ಯೂಟ್ಯೂಬಲ್ಲೂ ಐತಿ. ಮಹಾಲಿಂಗ ಕೈದ ಬೀಜ ಮತ್ತು ಪುತ್ರ ಜೀವಕ ಬೀಜನ ಅದನ್ನು ನಾವು 3 ತಿಂಗಳ ಕಂಟಿನ್ಯೂ ಸೇವನೆ ಮಾಡಬೇಕಂತ. ಬೆಳಗ್ಗೆ ಖಾಲಿ ಹೊಟ್ಟೆಯೊಳಗೆ ಆಕಳ ಹಾಲಿನೊಳಗೆ ಸೇವನೆ ಮಾಡೋದ್ರಿಂದ ರಿಸಲ್ಟ್ ಪಕ್ಕಾ ಸಿಗ್ತೈತೆ ಅಂತ ಹೇಳ್ಯಾರ. ಬಟ್ ಟ್ರೈ ಮಾಡೋಣ, ಪಕ್ಕಾ ಸಿಗ್ತೈತೆ ಅನ್ನೋ ಇದರಲ್ಲ ಟ್ರೈ ಮಾಡೋಣ. ಪುತ್ರ ಜೀವಕ ಬೀಜ ನಾನು ಇನ್ನು ಇಲ್ಲಿ ಕೇಳಬೇಕಾ ಲೋಕಲ್ ಶಾಪಲ್ಲಿ ಇದ್ರೆ, ಹಂಗೆ ಸಿಗಲಿಲ್ಲ ಅಂದ್ರೆ ಆನ್ಲೈನಲ್ಲಿ ಹುಡುಕ್ತೇನೆ. ಆನ್ಲೈನಲ್ಲಿ ಸಿಕ್ಕರೆ ಆನ್ಲೈನಲ್ಲಿ ತರಿಸ್ಕೋತೀನಿ. ಈಗ ಈಸಿಯಾಗಿ ಸಿಗ್ತಾವೆ. ನಿಮ್ಗೆ ಯಾರಿಗಾದರೂ ಸಿಕ್ಕರೆ, ಈ ಕಡೆ ಲೋಕಲ್ದವ್ರ ಜಾಸ್ತಿ ನನ್ನ ವಿಡಿಯೋಸ್ ನೋಡ್ತಾರೆ. ಲೋಕಲ್ದವ್ರು ನೋಡಿದ್ರೆ ನಂಗೆ ಏನಾದರೂ ಅವಶ್ಯಕತೆ ಇತ್ತಂದ್ರೆ ಎಲ್ಲಿಂದ ಅಂದರೆ ಎಲ್ಲ ಕಡೆ ಅದಾವೆ. ಇಲ್ಲೇ ನಮ್ಮ ಕಡೆನೂ ಅದಾವೆ, ನಮ್ಮ ಕಬ್ಬಿನೊಳಗನೆ ಇದ್ದು. ಅದ್ರ ಕಾಯಿದ್ದು ಹಣ್ಣು ಎಲ್ಲ ಪಕ್ಷಿಗಳು ತಿಂದುಬಿಟ್ಟಿದ್ದು ಹಣ್ಣು ಇದ್ರಕ್ಕಿಲ್ಲ. ಕಾಯಿ ಅಂತಂದ್ರೆ ಬೀಜ ಎಳಿಬಿಡ್ತಾವಲ್ಲ ಒಳಗೆ, ಅದಷ್ಟೊಂದು ರಿಸಲ್ಟ್ ಕೊಡ್ತೈತಿನಿಲ್ಲ ಅಂತೇಳಿ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಮತ್ತು ಇಲ್ಲಿ ಹೋಗೋ ಹಾದಿ ಒಳಗೆ ಇವು ಹೆಂಗೆ ಅಂತಂದ್ರೆ ನಮ್ಮ ನೆಲಕದೇ ಇರೋ ಪ್ಲೇಸಲ್ಲೇ ಇರ್ತಾವೆ. ಪೂರ್ತಿ ಕಂಟಿ ಒಳಗೆ ಮುಳ್ಳಿನ ಗಿಡಗಳೊಳಗೆ ಜಾಸ್ತಿ ಬೆಳಿತಾವೆ ಇವು. ಪೀಕ್ ಜಲ್ಲಿ ಗಿಡಗಳು ಇಲ್ಲೇ ನಾವು ಹೋಗ್ತೀವಿಲ್ಲ, ಅಲ್ಲಿ ಹಾದಿಯೊಳಗೆ ಅಲ್ಲಿ ಅದಾವೆ, ಅಲ್ಲಿ ಐತೆ ಬಳ್ಳಿ. ಮತ್ತು ಅಲ್ಲಿ ಎಲ್ಲಿಂದ ಅಂತಂದ್ರೆ ಖಜಿದೋಣಿ ಇಲ್ಲ ಬಡವರ್ಗಿಂದ ಇದಕ್ಕೆ ಹೋಗೋಲ್ಲ, ಅಲ್ಲೊಂದು ಇಲ್ಲೊಂದು ಬಳ್ಳಿ ಅದಾವೆ. ಜಾಸ್ತಿ ಇರೋದಂತಂದ್ರೆ ಈಗ ನೀವು ಮುದೋಳಿಂದ ಬಾಗಲಕೋಟೆ ಹೋಗಿರಲ್ಲ, ಅಲ್ಲಿ ಖಜಿದೋಣಿ ಬರ್ತೈತಲ್ಲ, ಖಜಿದೋಣಿಯಿಂದ ಮುಂದೆ ತುಳಸಿಗಿರೆಲ್ಲ ಅಲ್ಲಿ ಗೋವಿನ ಕೊಪ್ಪನ ಒಂದು ಕ್ರಾಸ್ ಬರ್ತೈತೆ ನೋಡ್ರಿ, ಅಲ್ಲಿವರೆಗೂ ನಿಮ್ಗೆ ಇವು ಸಿಗ್ತಾವೆ. ಆ ಕಡೆ ಮುಂದೆ ಮತ್ತೆ ಸಿಕ್ಕರು ಸಿಗ್ಬೋದು. ನಿಮ್ಮ ಮನೆಗೆ ಯಾರಾದರೂ ಗಂಡು ಮಕ್ಳು ಆ ಕಡೆ ಐತಿ ಹೋದ್ರಂದ್ರೆ ನೀವು ಹೇಳ್ರಿ, ತರಿಸ್ಕೋರಿ. ನೀವೊಮ್ಮೆ ಭಾಳಷ್ಟು ತರಿಸಿಡ್ಕೊಂಬಿಡ್ರಿ. ಯಾಕಂದ್ರೆ ನಿಮ್ಗೆ ಇದೊಂದು ಈಸಿಯಾಗಿ ಸಿಕ್ತಂದ್ರೆ ಪುತ್ರ ಜೀವಗ ನೀವು ಆನ್ಲೈನಲ್ಲಿ ಎದುರು ತರಿಸ್ಕೋಬೋದು. ಇಲ್ಲಾಂದ್ರೆ ಆಯುರ್ವೇದಿಕ್ ಈಗ ಡಿಸ್ಟಿಕ್ ಲೆವೆಲ್ ದೊಡ್ಡ ದೊಡ್ಡ ಆಯುರ್ವೇದಿಕ್ ಶಾಪ್ ಇರ್ತಾವಲ್ಲ, ಅಲ್ಲಿ ಆಫ್ಲೈನಲ್ಲಿ ಸಿಗ್ಬೋದು. ನೀವು ಅಲ್ಲಿನೂ ನೋಡಿ ವಿಚಾರಿಸ್ಕೋರಿ. ಜಸ್ಟ್ ಎಲ್ಲ ಟ್ರೈ ಮಾಡಿ ನಾವು ಬಿಟ್ಟೇವಿ ಅಂತ ಅನ್ನೋರಿದ್ರೆ ಲಾಸ್ಟ್ ಇದೊಂದು ಟ್ರೈ ಮಾಡಿರಿ. ಆದಷ್ಟು ಯಾರೆಲ್ಲ ಟ್ರೈ ಮಾಡ್ತೀರಿ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಅನ್ಕೋತೀನಿ ನಾನು. ಯಾಕಂತಂದ್ರೆ ಅದೊಂದು ನೋವು ಅನುಭವಿಸೋದು ಇರ್ತೈತಲ್ಲ, ಆ ಹೆಣ್ಮಗಳಿಗೆ ಮಾತ್ರ ಗೊತ್ತಿರ್ತೈತಿ. ಮತ್ತು ಇನ್ನೊಂದು ಈಗ ತಾಯಿ ಆಗದೆ ಇರುವಂಥ ಹೆಣ್ಮಗಳನ್ನೋ ಅವಳಿಗೆ ಮಾತ್ರ ಗೊತ್ತಿರ್ತೈತಿ. ಇನ್ನೊಂದು ಹೆಂಗೆ ವಯಸ್ಸಲ್ಲಿ ಗಂಡನ ಕಳ್ಕೊಂಡಿರ್ತಾರಲ್ಲ ಅಂಥ ಹೆಣ್ಮಕ್ಳಿಗೆ ಆ ಕಷ್ಟ ಯಾವ ಹೆಣ್ಮಕ್ಳಿಗೂ ಬೇಡಪ್ಪ ದೇವ್ರೆ ಅಂತ ಅನಿಸ್ತೈತಿ. ಯಾಕಂದ್ರೆ ಅವ್ರ ಕಷ್ಟ ಎಷ್ಟು ಇರ್ತೈತೆ ಅಂತಂದ್ರೆ ಹೇಳೋಕ್ಕೂ ಸಾಧ್ಯ ಇಲ್ಲ. ನಾವು ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಹೇಳಿದ್ರೆ ಕೆಲವರಿಗೆ ನೆಗೆಟಿವ್ ಆಗಿ ಅನ್ನಿಸ್ಬೋದು. ಯಾಕಂದ್ರೆ ಅವ್ರ ಗಂಡ ಮಕ್ಕಳು ಸಂಸಾರ ಫ್ಯಾಮ್ಲಿ ಎಲ್ಲ ಇರ್ತಾರೆ. ಬಟ್ ನಮಗೂ ಎಲ್ಲ ಇರ್ತಾರೆ, ಇರಂಗಿಲ್ಲ ಅಂತಲ್ಲ. ಅದೊಂದು ಕೊರಗೈತಲ್ಲ, ಪ್ರತಿ ಸೆಕೆಂಡು ಚುಚ್ಚಿ ಎಷ್ಟು ಮನಸ್ಸನ್ನು ಗಾಯ ಮಾಡ್ತೈತಂತಂದ್ರೆ ಹೇಳೋಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ನೋವು ಆಕೈತಿ, ಬೇಜಾರಾಕೈತಿ. ಅದನ್ನ ಹೇಳೋದು ನಿಮ್ಮ ಅಕ್ಕಪಕ್ಕ ಆಗಲಿ ಯಾರೋ ರಿಲೇಟಿವ್ಸ್ ಫ್ರೆಂಡ್ ಯಾರೋ ಇದ್ರೂ ಮಕ್ಕಳು ಆಗದೆ ಇರೋರಿಗೆ ಮತ್ತು ಯಂಗ್ ಏಜಲ್ಲಿ ಗಂಡನ ಕಳ್ಕೊಂಡವ್ರಿಗೆ ಯಾವತ್ತೂ ಹರ್ಟ್ ಮಾಡೋಕೆ ಹೋಗಬೇಡಿ. ಅದು ಒಂದಲ್ಲ ಒಂದು ದಿನ ಏನಂತಂದ್ರೆ ನಿಮ್ಗೆ ಯಾವುದೋ ಒಂದು ರೂಪದಲ್ಲಿ ರಿಟರ್ನ್ ಕೊಡ್ತೈತಿ. ಈಗ ಹೆಂಗಂತಂದ್ರೆ ಈಗ ಮಾಡಿದ್ದು ಮುಂದಿನ ಜನ್ಮದಾಗ ಅನ್ನೋದು ಎಲ್ಲ ಸುಳ್ಳದ. ಈಗ ಮಾಡಿದ್ದು ನಾವು ಈಗ ಅನುಭವಿಸಿ ಹೋಗ್ಬೇಕು. ಈಗ ನಾವು ಒಂದು ಚೆಂಡು ಇರ್ತೈತಲ್ಲ, ಅದು ಬಾಲ್ ನಾವು ಗಾಡಿಗೆ ಹೋಗೋದಂದ್ರೆ ವಾಪಸ್ ಯಾವ ಕಡೆ ಬರ್ತೈತೆ ಹೇಳ್ರಿ, ಅದು ನಮ್ಮ ಕಡೆನೇ ಈ ಕಡೆನೇ ಬರೋದದು. ಹಾಗಾಗಿ ಮೇಲಕ್ಕೆ ಮ್ಯಾಕ್ ಎತ್ತಿರೋ ಹಿಂಗೆ ಮ್ಯಾಗ ಚೆಂಡು ಎಸೆದಿವಂದ್ರೆ ಅದು ಕೆಳಗೆ ಹೆಂಗೆ ಬರ್ತೈತೆ ಹೇಳ್ರಿ, ಕೆಳಗೆ ಬರ್ತೈತಲ್ಲ. ಹಂಗೆ ನಾವೇನೋ ಪಾಪ ಕರ್ಮ ಮಾಡಿದ್ರು ಅದು ನಮ್ಗೆ ತಟ್ಟೈತಿ, ನಮ್ಗೆ ಬರ್ತೈತಿ. ಆ ಕ್ಷಣ ನಮ್ಗೆ ಖುಷಿ ಕೊಡ್ಬೋದು. ನಾವು ಇನ್ನೊಬ್ಬರಿಗೆ ಹರ್ಟ್ ಮಾಡಬಹುದು, ಇನ್ನೊಬ್ಬರಿಗೆ ನಂಬಿಕೆ ದ್ರೋಹ ಮಾಡ್ಬೋದು, ಇನ್ನೊಬ್ಬರನ್ನ ಹೀಯಾಳಿಸ್ಬೋದು, ಇನ್ನೊಬ್ಬರನ್ನ ಕೀಳಾಗಿ ನೋಡು ಟೈಮಲ್ಲಿ ನಮ್ಮ ಮನಸ್ಸು ಏನಂತಂದ್ರೆ ಫುಲ್ ಖುಷಿ ಪಡ್ಬೋದು. ಬಟ್ ಆ ಖುಷಿ ಆ ಕ್ಷಣಕ್ಕೆ ಮಾತ್ರ ಇರ್ತೈತಿ. ಬಟ್ ನೀವು ಆಡಿರೋ ಮಾತು ಏನಿರ್ತೈತಲ್ಲ ಆ ಹೆಣ್ಮಗಳಿಗೆ ಅದು ಭಾಳ ಅಂದ್ರೆ ಭಾಳ ನೋವು ಕೊಡ್ತೈತಿ. ಅವಳ ಕಣ್ಣೀರಿನ ಶಾಪ ನಿಮ್ಸಂತೂ ಸುಮ್ಮನೆ ಬಿಡಂಗಿಲ್ಲ. ಅದನ್ನು ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ ಅಷ್ಟೆ. ಸಾರಿ, ನಾನು ಏನೇನೋ ಮಾತಾಡಿನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಸದ್ಯಕ್ಕೆ ಈಗ ಇದನ್ನ ಓದು ಉಪ್ಪಿನ ಇದ್ರೊಳಗೆ ಇಡ್ತೀನಿ. ಮತ್ತು ಅದೇ ಹೇಳಿಲ್ಲ, ಒಬ್ಬೊಬ್ಬರು ಪೂರ್ತಿ ಸುಲಿತಾರೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದ್ರೆ ಅರ್ಧಷ್ಟು ಸುಲಿದಿರ್ತಾಳೆ. ಅವನ್ ಹಂಗೆ ಮಾಡ್ತಿದ್ರು, ಅರ್ಧಷ್ಟು ಸುಲಿದು ಇಡ್ತಿದ್ರು ಇದನ್ನು. ಅವಾಗ ನನಗೇನು ಗೊತ್ತಿದ್ರಕ್ಕಿಲ್ಲ, ನಾವು ಸಣ್ಣಗಿದ್ದಾಗ. ಈಗ ಅಲ್ಲಿ ಅವ್ರ ಮನ್ಯಾಗ ಐತೇನಿಲ್ಲ ನನಗೂ ಗೊತ್ತಿಲ್ಲ, ಇಲ್ಲ ಅಂತ ಅನಿಸ್ತೈತಿ. ಈಗ ಸದ್ಯಕ್ಕೆ ನಂಗೆ ಸಿಕ್ಕೈತಿ.
ಫ್ಲೇವರ್ ಮಸ್ತ್ ಐತಿ ಇದು, ಹಂಗೆ ಕೆಟ್ಟ ಇದಿಲ್ಲ, ಸ್ಮೆಲ್ ಇಲ್ಲ, ಚಲೋ ಐತಿ. ಒಂಥರ ಹುಳಿ 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 ಬರ್ತೈತಿ ಇದು ಫ್ಲೇವರ್. ತಿನ್ನೋಕೆ ಟೇಸ್ಟ್ ಹೆಂಗೈತಿ? ಚಲೋ ಐತಿ, ಶಿಮಿ ಐತಿ. ಏನು ರಕ್ಮಿನಿ ನೀನು ಎಲ್ಲೆಲ್ಲಿದೆ ತಗೊಂಬಂದು ಏನೇನೋ ತಿಂದು ಶಿಮಿ ಐತಿ ಅಂತ ಅಂತಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದ್ರ ವ್ಯಾಲ್ಯೂ ಗೊತ್ತಿದ್ದವ್ರು ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಗೊತ್ತೈತಿ, ಗೊತ್ತಿಲ್ಲದೆ ಇರೋರಿಗೆ ತಿಳಿತೈತಿ ನಿಮ್ಮ ಮೂಲಕ. ಯಾಕಂದ್ರೆ ರುಕ್ಮಿಣಿನ ಅಷ್ಟೊಂದು ಆನೆಸ್ಟಾಗಿ ನಂಬೋರು ಸ್ವಲ್ಪ ಕಡಿಮೆ. ಅದಕ್ಕೋಸ್ಕರ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಮಾಡಿರಿ. ಇದ್ರೊಳಗೆ 2 ಥರ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಒಂದು ಇಂಗಳಕಾಯಿ, ಇನ್ನೊಂದು ಮಹಲಿಂಗ ಬಳ್ಳಿ ಅಂತ, ಮಹಲಿಂಗ ಕಾಯಿ ಅಂತಲೇ ಕರಿತೀವಿ ನಾವು. ಕೆಲವೊಂದು ಕಡೆ ಶಿವಲಿಂಗ ಕಾಯಿ ಅಂತಾರಂತ, ಏನೇನು ಅಂತಾರಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಆದಷ್ಟು ಗೊತ್ತಿಲ್ಲದೆ ಇರೋರಿಗೆ ನಿಮ್ಮ ಕಮೆಂಟ್ ಮೂಲಕ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಇದನ್ನು ತೆಗೆದೇನೆ ನಾನು. ಸಿರಿ ಕಳಿತೇನೆ ಮೊದಲ. ನಾನು ಮತ್ತೆ ನೆಕ್ಸ್ಟ್ ಲೆವೆಲಲ್ಲಿ ಸಿಗ್ತೇನೆ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ಲೈಕ್ ಮಾಡಿರಲ್ಲ, ಲೈಕ್ ಮಾಡಿ ಅದಷ್ಟು ವಿಡಿಯೋನ ನೋಡಿರಿ. ವ್ಯೂಸ್ ನಿಮಗೂ ಗೊತ್ತು. ನಂಗೆ ವ್ಯೂಸ್ ಕಡಿಮೆ ಆದ್ರೆ ಕೆಲವರು ಎಷ್ಟು ಬೇಜಾರು ಮಾಡ್ಕೋತಾರೆ. ಅದಕ್ಕೆ ಏನು ಮಾಡೋಕ್ಕೈತೆ ಹೇಳ್ರಿ. ಇಲ್ಲಿ ಯಾಕೋ ದೇವರ ಭಾಳ ಆಟ ಆಡಕತ್ಬಿಟ್ಟ.